ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕಂಪ್ಯೂಟರಲ್ಲಿ ವಿಂಡೋಸ್ನ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ಫಸ್ಟು CPU ರೀಸ್ಟಾರ್ಟ್ ಬಟನನ್ನು ಕ್ಲಿಕ್ ಮಾಡಿ, F11 ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೂಟ್ ಅಂತ ಕೊಡಿ. ಬೂಟ್ ಅಂತ ಕೊಟ್ಟ ನಂತರ ನೋಡ್ಬೋದು ಎಂಟರ್ ಮಾಡಿ, ಕೀಬೋರ್ಡಲ್ಲಿ ಎಂಟರ್ ಮಾಡಿದ ತಕ್ಷಣ ನೋಡ್ಬೋದು ಲೋಡ್ ಆಗುತ್ತೆ. ಫಸ್ಟು ಪೆನ್ ಡ್ರೈವ್ನ ಬೂಟೇಬಲ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ವಿಡಿಯೋ ಮಾಡಿನ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು, ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ವಿಡಿಯೋ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ತೋರಿಸ್ತೀನಿ. ನಾನು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವಿಂಡೋಸ್ 10 ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ವಿಡಿಯೋ ಓಡಿಸ್ಲಾರ್ದ ನೋಡಿದ್ರೆ ಅರ್ಥವಾಗುತ್ತೆ, ಇಲ್ಲಾಂದರೆ ನಿಮ್ಗೆ ಇದು ಅರ್ಥವಾಗೋದಿಲ್ಲ. ವಿಡಿಯೋ ದಯವಿಟ್ಟು ಓಡಿಸ್ಲಾರ್ದ ನೋಡಿ, ಹಾಗೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ಲೋಡ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನೋಡ್ಬೋದು ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಹತ್ರ ಹಿಡಿದು ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಬಂದಿರುತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡಿ ಇನ್ಸ್ಟಾಲ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೊಟ್ಟರೆ ಇದು ಕೀ ಕೇಳುತ್ತೆ, ಹಾಗಾಗಿ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಲೋಡ್ ಆಗುತ್ತೆ. ಇಲ್ಲಿ ವಿಂಡೋಸ್ 10 ಪ್ರೋನ ಆಯ್ಕೆ ಮಾಡ್ಕೊಳ್ಳಿ. ವಿಂಡೋಸ್ 10 ಪ್ರೋ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟನ್ನು ಕೊಡಿ. ನೋಡ್ಬೋದು ಸ್ವಲ್ಪ ಮಬ್ಬಾಗ್ತಾಯಿದೆ, ಗಮನವಿಟ್ಟು ನೋಡಿ, ಯಾಕಂದರೆ ಭಾಳ ಹುಷಾರಾಗಿರಬೇಕಾಗುತ್ತೆ. 10 ಪ್ರೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟನ್ನು ಕೊಡಿ. ಲೋಡ್ ಆಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಟಿಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಕೆಳಗಡೆ ಕ್ಲಿಕ್ ಮಾಡಿ. ಪೂರಾ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪಾರ್ಟಿಷನ್ ಓಪನ್ ಆಗುತ್ತೆ. ಇದನ್ನು ಫಸ್ಟ್ ನಾನಿವಾಗ ಡಿಲೀಟ್ ಮಾಡ್ತಾಯಿದ್ದೀನಿ, ಫಾರ್ಮೇಟ್ ಮಾಡ್ತಾಯಿಲ್ಲ, ಬರೀ ಡಿಲೀಟ್ ಮಾಡಿ ಮತ್ತು ಅದೇ ಡ್ರೈವಲ್ಲಿ ವಿಂಡೋಸನ್ನು ಇನ್ಸ್ಟಾಲೇಷನ್ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ, ಇಲ್ಲಾಂದರೆ A to Z ನಿಮ್ಮ ಸಿಸ್ಟಮಲ್ಲಿ ಇದ್ದಿದ್ದು ಎಲ್ಲ ಫಾರ್ಮೇಟ್ ಆಗಿಬಿಡುತ್ತೆ. ನೋಡ್ಬೋದು, ನೆಕ್ಸ್ಟನ್ನು ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟ ನಂತರ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ನೋಡ್ಬೋದು 1-2 ತನಕ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಲೇಟ್ ಆಗುತ್ತೆ, ಹಾಗಾಗಿ ನಾನು ಈ ವಿಡಿಯೋನ ಓಡಿಸ್ತೀನಿ. ನೋಡ್ಬೋದು, ಈ ರೀತಿ ನಿಮಗೂ ಕೂಡ ಬರುತ್ತೆ. ವೇಟ್ ಮಾಡಬೇಕಾಗುತ್ತೆ. ಅಂದರೆ PC-ನ ಸ್ವಿಚ್ ಆನ್ ಮಾಡಬಾರ್ದು, ಕರೆಂಟ್ ಕೂಡ ಹೋಗ್ಬಾರ್ದು, ಹೋದರೆ ಇನ್ಸ್ಟಾಲೇಷನ್ ಆಗಲ್ಲ. ಈ ರೀತಿ ಓಡ್ತಾ ಇರುತ್ತೆ. ಅದು 100%ಅನ್ನು ಎರರ್ ಬರಲಾರ್ದಂಗೆ ಆಗಬೇಕು. ನೋಡ್ಬೋದು, ಈ ರೀತಿ ಓಡಿದ ನಂತರ 100% ಆಗೋವರೆಗೂ ಕಾಯಲೇಬೇಕು. ನೋಡ್ಬೋದು ಸ್ನೇಹಿತರೆ, ಈ ರೀತಿ ಕಂಪ್ಯೂಟ್ರನ್ನು ವಿಂಡೋಸ್ ಇನ್ಸ್ಟಾಲೇಷನ್ ಮಾಡಬಹುದು, ಸುಲಭವಾಗಿಯೇ ಮಾಡಬಹುದು. ಮೈಕ್ರೋಸಾಫ್ಟರಲ್ಲಿ ಇಮೇಜ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಬೂಟೇಬಲ್ ಮಾಡಿ, ಇನ್ಸ್ಟಾಲ್ ಮಾಡಿ. ಅಂಗಡೀಲಿ ಹೋಗಿ ಕೇಳಿದ್ರೆ 500-600 ಎಷ್ಟೋ ತೊಗೊತಾರೆ, ಅಂದರೆ ವಿಂಡೋಸ್ ಹಾಕ್ಕೊಡ್ಲಿಕ್ಕೆ ತೊಗೊತಾರೆ, ಚಾರ್ಜ್ ಮಾಡ್ತಾರೆ. ನಾವು ಮನೆಯಲ್ಲೇ ಕುಂತ್ಕೊಂಡು ಆರಾಮಾಗಿ ಇನ್ಸ್ಟಾಲೇಷನ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ 96 ಆಗಿದೆ. ಈಗ 100% ಇದೊಂದೇ ಫಸ್ಟ್ ಸ್ಟೆಪ್ ಅಷ್ಟೇ ಲೇಟ್ ಆಗುತ್ತೆ, ಆಮೇಲೆಲ್ಲ ಪಟ್ಪಡ ಅಂತ ಹೋಗುತ್ತೆ. ನೋಡ್ಬೋದು, ಈ ರೀತಿ ನಿಮಗೂ ಕೂಡ ಇದೇ ಸೇಮ್ ಆಗುತ್ತೆ. ಎರರ್ ಬಂದರೆ ಸರಿಯಾಗಿ ಇನ್ಸ್ಟಾಲೇಷನ್ ಆಗಲ್ಲ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಗಮನವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಏನು ಕ್ಲಿಕ್ ಮಾಡೋದು ಬೇಡ, ಆಟೋಮೆಟಿಕ್ ತಾನೇ ಓಡ್ತಾ ಇರುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಫಾರ್ಮೇಟ್ ಮಾಡಬೇಕಲ್ಲ. ಸ್ಕ್ರೀನ್ ರೆಕಾರ್ಡ್ ವರ್ಕ್ ಆಗಲ್ಲ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡೋವಾಗ. ಇನ್ನು ಬೂಟ್ ಮಾಡಬೇಕಾದ್ರೆ ಕಂಪ್ಯೂಟರ್ ಇದು ಪೆನ್ ಡ್ರೈವ್ ಬೂಟೇಬಲ್ ಮಾಡಬೇಕಾದ್ರೆ ವರ್ಕ್ ಆಗುತ್ತೆ ಸ್ಕ್ರೀನ್ ರೆಕಾರ್ಡರ್. ನೋಡ್ಬೋದು, ಇಲ್ಲಿ ಲೋಡ್ ಆಗ್ತಾ ಇರುತ್ತೆ. ಆದ ನಂತರ ಏನು ಬರುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು. ನೋಡ್ಬೋದು, ವಿಡಿಯೋ ಓಡಿಸಿದ್ರೆ ಗೊತ್ತಾಗಲ್ಲ. ನೀಟಾಗಿ
ವಿಡಿಯೋ ಓಡಿಸ್ಲಾರ್ದ ನೋಡಿರಿ, ಅಂದ್ರೆ ಅರ್ಥ ಆಗುತ್ತೆ ನಿಮಗೆ. ಲೋಡ್ ಆಗ್ತಾಯಿದೆ. ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಬಾರ್ದು. ರೀಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪುನಃ ಫಸ್ಟಿಂದ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡ್ಬೋದು ಇಲ್ಲಿ. ನಾವು ಬೂಟ್ ಮಾಡೋದು ಕೂಡ ಸ್ಟೆಪ್ 1 ತೋರಿಸ್ಕೊಡ್ತೀನಿ. ನೋಡ್ಬೋದು ಡ್ರೈವರು ಎಲ್ಲ ಹಾಕೋದನ್ನು ಇನ್ಸ್ಟಾಲೇಷನ್. ಡ್ರೈವರ್ ಹೆಂಗೆ ಆನ್ಲೈನ್ ಡ್ರೈವರ್ ಪ್ಯಾಕ್ ಹಾಕ್ಬೋದು, ಮತ್ತು ಡ್ರೈವರ್ ಪ್ಯಾಕ್ ಇಲ್ಲ ಅಂತ ತಿಳ್ಕೊಳಂಗಿಲ್ಲ. ಆನ್ಲೈನ್ ಡ್ರೈವರ್ ಪ್ಯಾಕ್ ಸಿಗುತ್ತೆ, ಅಲ್ಲಿ ಇನ್ಸ್ಟಾಲೇಷನ್ ಮಾಡಬಹುದು. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡ್ಬೋದು ಲೋಡ್ ಆದ ನಂತರ ನೋಡ್ಬೋದು ಇಲ್ಲಿ ಬೆಳಕು ಹೋಯ್ತು ಅಂದ ತಕ್ಷಣ ಮತ್ತೆ ಸ್ವಿಚ್ ಆಫ್ ಮಾಡಬೇಡಿ. ಆಟೋಮೆಟಿಕ್ಕಾಗಿ ಲೋಡಿಂಗ್ ಆಗ್ತಾ ಇರುತ್ತೆ. ಸ್ಕ್ರೀನ್ ಆಫ್ ಆಗಲ್ಲ, ಲೋಡಿಂಗ್ ಆಗೋದ್ರ ಸಂಬಂಧ ಹಂಗೆ ಮಾಡ್ತಾ ಇರುತ್ತೆ ಅದು. ಇವಾಗ ಇಲ್ಲಿ ಇದೇ ಮೇನ್ ಪ್ರೋಸೆಸ್ ಇರೋದು. ಇಲ್ಲಿಂದ ಫಾರ್ಮೇಟ್ ಮಾಡೋದು ಇದು ಮೇನ್ ಪ್ರೋಸೆಸ್ ಇರುತ್ತೆ ಇದರಲ್ಲಿ. ನೋಡ್ಬೋದು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ, ಏನು ಚೇಂಜಸ್ ಮಾಡಬೇಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಮತ್ತೆ ಎಸ್ ಮೇಲೇ ಕ್ಲಿಕ್ ಮಾಡಿ, ಲೋಡ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ, ವೈಫೈನ ಕೇಳುತ್ತೆ. ಇಲ್ಲಿ ಮೂಲೆಯಲ್ಲಿ ನೋಡ್ಬೋದು, ಇಲ್ಲಿ ಡಬಲ್ ಸಲ ಕ್ಲಿಕ್ ಮಾಡಬೇಕು. ಡಬಲ್ ಸಲ ಕ್ಲಿಕ್ ಮಾಡಿದ್ರೆ ಅಂದರೆ ಇದು ವೈಫೈಯನ್ನು ಕೇಳ್ತಾ ಇರುತ್ತೆ. ವೈಫೈ ಕನೆಕ್ಟ್ ಮಾಡಿದ್ರೆ ಆನ್ ಆಗಲ್ಲ, ಹಾಗಾಗಿ ಡಬಲ್ ಸಲ ಕ್ಲಿಕ್ ಮಾಡಬೇಕು. ಡಬಲ್ ಸಲ ಕ್ಲಿಕ್ ಮಾಡಿದ್ರೆ ಮಾತ್ರ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಡಿ ಕಂಟಿನ್ಯೂ ಮೇಲೆ. ಈ ಕಡೆ ಸೈಡನ್ನೇ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಅಲ್ಲಿಗೆ ಬರುತ್ತೆ. ಎರಡನೇ ಸಲ ಕ್ಲಿಕ್ ಮಾಡಲಿ. 2 ಸಲ ಕ್ಲಿಕ್ ಮಾಡಬೇಕು ಅದೇ ಜಾಗದಲ್ಲಿ 2 ಸಲನ ಕ್ಲಿಕ್ ಮಾಡಬೇಕಾಗುತ್ತೆ ನಾವು. ನೋಡ್ಬೋದು ಇಲ್ಲಿ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಹೆಸರನ್ನು ಏನು ಹಾಕುತ್ತೆ ಅಂತ ಕೇಳುತ್ತೆ. ನಿಮ್ಮ ಡ್ರೈವನ್ನು ಹೆಸರು ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬರಲ್ಲ, ಮುಂದಕ್ಕೆ ಹೋಗಲ್ಲ. 2 ಹೆಸರನ್ನು ಹಾಕ್ತಾಯಿದ್ದೀನಿ. ಡಬಲ್ ಕ್ಲಿಕ್ ಮಾಡಿ ಅಂದರೆ ಮುಂದಕ್ಕೆ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಅದು ಹೆಸರು ತೊಗೊಂಡಿರುತ್ತೆ. ಡಬಲ್ ಕ್ಲಿಕ್ ಮಾಡಿದ ನಂತರ ಮುಂದೆ ಹೋಗುತ್ತೆ. ನೋಡ್ಬೋದು ಇಲ್ಲಿ ಡಬಲ್ ಕ್ಲಿಕ್ಕನ್ನು ನಾನು ಮಾಡ್ತೀನಿ. ಇವಾಗ ಸಿಂಗಲ್ ಕ್ಲಿಕ್ ಮಾಡಿದರೆ ತೊಗೊಳ್ಳಲ್ಲ ಅದು. ನೋಡ್ಬೋದು ಡಬಲ್ ಕ್ಲಿಕ್ ಕೊಡ್ತೀನಿ, ಈಗ ತೊಗೊಂತು. ಇದೇ ರೀತಿ ಆ್ಯಕ್ಸೆಪ್ಟ್ ಅಂತ ಕೊಟ್ಕೊಂಡು ಹೋದರೆ ಇನ್ಸ್ಟಾಲೇಷನ್ ಆರಾಮಾಗಿ ನಿಮ್ಮ PC ಆಗುತ್ತೆ. ನೋಡ್ಬೋದು ಆಯ್ ಅಂತ ಹೇಳ್ತಾ ಇದೆ. ಇವಾಗ ರೀಸ್ಟಾರ್ಟನ್ನು ಮಾಡಬಾರ್ದು. ರೀಸ್ಟಾರ್ಟ್ ಮಾಡಿದ್ರೆ ಮತ್ತೆ ಫಸ್ಟ್ಲಿಂದ ಮಾಡ್ಕೊಂಬರ್ಬೇಕಾಗುತ್ತೆ. ಹಾಗಾಗಿ ಲೋಡಿಂಗ್ ಆಗಿ ಆಟೋಮೆಟಿಕ್ಕಾಗಿ ತಾನೇ ಆನ್ ಆಗುತ್ತೆ ಕಂಪ್ಯೂಟರ್. ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿದೆ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡೋದು. ನೋಡ್ಬೋದು ಅದಕ್ಕೆ ಅಂತ ಅಂಗಡಿಗೆ ಹೋಗಿ 500-600 ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಬರ್ಬೇಕಂತ ಏನಿಲ್ಲ. ಸ್ವಲ್ಪ ನಾಲೆಜ್ ಇರೋರಾದರೆ ಮಾಡ್ಬೋದು, ಇದೇನು ಕಷ್ಟಕರವಾದ ಕೆಲಸ ಅಲ್ಲ. ನೋಡ್ಬೋದು ಈ ರೀತಿ ಬಂದಿರುತ್ತೆ, ಲೋಡ್ ಆಗ್ತಾ ಇರುತ್ತೆ. ಇವಾಗ ಲೋಡ್ ಆಗೋ ತನಕ ಅದು ನೋಡೋಣ. ಏನು ಕ್ಲಿಕ್ ಮಾಡಬೇಡಿ, ಆನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈಗ ಇಷ್ಟೇ ಸಿಂಪಲ್ ಸ್ಟೆಪ್ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡೋದು. ನೋಡ್ಬೋದು ಇಲ್ಲಿ ಆನ್ ಕೂಡ ಆಯಿತು ನಮ್ಮ ಕಂಪ್ಯೂಟರ್. ನೋಡ್ಬೋದು ಇಲ್ಲಿ ಕ್ಯಾನ್ಸಲ್ ಕೊಡಿ. ಕೊಟ್ಟ ನಂತರ ನೋಡ್ಬೋದು ಕಂಪ್ಯೂಟರ್ನು ಸಂಪೂರ್ಣವಾಗಿ ಆನ್ ಆಗಿದೆ. ಇದರಲ್ಲಿ ಮತ್ತೆ ಡೆಸ್ಕ್ಟಾಪ್ ಮೇಲ್ಗಡೆ ಸಾಫ್ಟ್ವೇರ್ ಇರೋದಿಲ್ಲ. ಯಾವ ರೀತಿ ತೊಗೊಂಬರ್ಬೇಕಂತ ವಿಡಿಯೋ ಪೂರ ಲಾಂಗ್ ಆಗುತ್ತೆ. ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನಮಸ್ಕಾರ.